ಈಗ ಬಂದವರು ತಮ್ಮ ನಾನು ಯಾಕೆ ಬಂದಿನಪ್ಪ ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡಾಡ್ತಾರ. ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ, ನನ್ನ ತ್ಯಾಗದಿಂದ ಮಾಡಿದ ದುಡ್ಡು ಅದು. ನಿನ್ನೆ ಬೇಕಾದ್ರೆ ಎಲ್ಲೂ ರಾಜ್ಯದ ಮೂಲೆ ಪ್ರಯತ್ನ ಸಿಗ್ತಾ ಇದೆ. ಆ ಪಕ್ಷಿಗೆ ವೇದಿಕೆ ನಾನು ಪಕ್ಷಿಗೆ ಅಪಮಾನ ಮಾಡೋದಿಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ, ನಾನು ಒಬ್ಬ ನಿಷ್ಠಾವಂತ BJP ಶಾಸಕ. ನಾನು ಭಾರಿ ಸೀನಿಯರ್ ಶಾಸಕ ಇರ್ತಾರೆ. ನಾನು ಅಶೋಕ BJP ಇಬ್ಬರ ಸೀನಿಯರ್ ಈಗ. ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸೀನಿಯರ್. ಆದರೆ ನಮ್ಮಲ್ಲಿ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು 14 ತಯಾರು ಮಾಡಿದ್ವಿ ನಾವು. ಯಾಕಂದ್ರೆ ವಿಜೇಂದ್ರ ನಾಯಕ ಆಗಲ್ಲ. ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿದ್ದು. ಇವತ್ತು 14 ಒಬ್ಬ ಬಹುಸಂಖ್ಯಾತ 14 ನಾವು ನಾಯಕರಾಗಿ ಆರಿಸಿದ್ದೇವೆ. ಅವ್ರಿಗೆ ಆಶೀರ್ವಾದ ಮಾಡಿ ಯಡಿಯೂರಪ್ಪನವರೇ ಸರ್ಕಾರ ಕೊಡಿ, ಅವ್ರನ್ನ ದೊಡ್ಡ ನಾಯಕ, ಮುಂದಿನ ಒಳ್ಳೇದಾಗ್ತದೆ. 14 ನಾನು ರಮೇಶ್ ಜಾರಕಿಹೊಳಿ ಹೋಗ್ತಾನೆ, ನಾನು ಬೇಡ. ಒಬ್ಬ ಬಹುಸಂಖ್ಯಾತ 14 ಇರುತ್ತೆ, ಅವ್ನು ಒಪ್ಕೊಂಡು ನಾವು ಅವನ ಪರವಾಗಿ ಹೋರಾಟ ಮಾಡೋದು ನಾವು. ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪಚ್ಚ ಮಾಡಿ ಲಿಂಗಾಯತರ ಬಗ್ಗೆ ಲಿಂಗಾಯತರ ಅಪಪ್ರಚಾರ ಮಾಡಬೇಡಿ. ಲಿಂಗಾಯತ ನಾಯಕ ನಮಗೆ ಬಹಳಷ್ಟು ಅದಾರ. ಯತ್ನಾಳ್ ಅದಾರ, ಸಿದ್ದೇಶ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರ. ಎಲ್ಲ ಭಾಳ ಮಂದಿ ಅದಾರ. ಮುಂದೆ ಬಸವ ಬೊಮ್ಮಾಯಿ ಅದಾರ. ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಡ್ಕೊಂಡು ನಾವು ಪಕ್ಷ ನಡ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನೀವೇನು ನಮ್ಮ ನಾಯಕರಾದ್ರೆ ಯಡಿಯೂರಪ್ಪನವರೇ, ನೀವು ನಮ್ಮ ಸದಾ ನಮ್ಮ ಮೇಲೆ ಆಶೀರ್ವಾದ ಇರಲಿ. ಮತ್ತೊಂದು ಬಾರಿ ಈ ವೇದಿಕೆ ಸೂಕ್ತಲ್ಲ, ಇನ್ನೂ ಬಹಳಷ್ಟು ವಿಷಯ ಅದಾವ. ಅದಕ್ಕೆ ಈ ಒಂದೇ ವಿಷಯದಿಂದ ಈ ಪಕ್ಷ ವೇದಿಕೆ ಇರೋದ್ರಿಂದ, ಯಾಕಂದ್ರೆ ಅಲ್ಲಿ ಸರ್ಕಾರಕ್ಕೆ ಅಲ್ಲೇ ಮುಗಿತದೋ ಇದು ಪಕ್ಷ ವೇದಿಕೆ ಇಲ್ಲಿ. ಅದಕ್ಕೆ ನಾವು ದಯವಿಟ್ಟು